ವಿದ್ಯೆಯನ್ನು ಕಲಿಸಬೇಕೆಂದು ಕನಸನ್ನು ಕಾಣುತ್ತಲೇ ಕಣ್ಣು ಮುಚ್ಚಿಬಿಟ್ಟರು. ನಮ್ಮ ಊರಿಗೆ ಕಳ್ಳ ಕಾಕರಿಂದ ಕಾಡು ಪ್ರಾಣಿಗಳಿಂದ ಕಾಟ ತಪ್ಪಿದ್ದಲ್ಲ. ಅಲ್ಲದೆ ನೀನು ಇನ್ನು ಮುಂದೆ ಇಲ್ಲಿನ ಯಜಮಾನ, ನೀನು ವಿದ್ಯೆಯನ್ನು ಕಲಿಯಲೇಬೇಕು. ಹೌದು, ನೀನು ಕಲಿಯಲೇಬೇಕು. ಕಲಿತು ನಮ್ಮೆಲ್ಲರನ್ನು ರಕ್ಷಿಸಲೇಬೇಕು. ತಾಯಿ, ಆಗಲಿ ನನಗೂ ಬಿಲ್ವಿದ್ಯೆ ಕಲಿತು ಈ ಜಗತ್ತಿನಲ್ಲಿ ಶ್ರೇಷ್ಠ ಬಿಲ್ವಿದ್ಯೆಗಾರನಾಗುತ್ತೇನೆ ಎಂಬ ಆಸೆ ನನಗೂ ಇದೆ. ಆದರೆ ಅದನ್ನು ಕಲಿಸಲು ಒಬ್ಬ ಗುರು ಬೇಕಲ್ಲವೇ? ನನಗೆ ನೀನು ಇನ್ನು ಚಿಕ್ಕವನು. ನೀನು ಇಲ್ಲಿಂದ 3 ರಾತ್ರಿ ನಡೆದರೆ ಹಸ್ತಿನಾಪುರ ಎಂಬ ರಾಜ್ಯ ಇದೆ. ಅಲ್ಲಿನ ರಾಜಕುಮಾರರಿಗೆ ದ್ರೋಣಾಚಾರ್ಯರೆಂಬ ಗುರುಗಳು ವಿದ್ಯೆಯನ್ನು ಹೇಳುತ್ತಿದ್ದಾರೆ. ನೀನು ಅವರ ಶಿಷ್ಯನಾಗಬಹುದೇ? ಆಯೆ, ಅವು ಬೇಡ. ನಾವು ಅವರ ಬಳಿಗೆ ಹೋಗುವುದೇ ಅವರಿಗೆ ಮೈಲಿಗೆ. ಹಸ್ತಿನಾಪುರದ ರಾಜಕುಮಾರರಿಗೆ ಕಲಿಸುವವರು ನನ್ನನ್ನು ಶಿಷ್ಯನಾಗಿರುತ್ತಿದ್ದವರೇ. ಕೇಳು ಮಗನೇ, ವಿದ್ಯಾದೇವಿ ಕೇವಲ ರಾಜಕುಮಾರರಿಗೆ ಮಾತ್ರ ಅಲ್ಲ, ಸಾಧನೆ ಮಾಡುವವರೊಂದಿಗೆ ಇರುವ ಎಲ್ಲರಿಗೂ ಅವಳಿದ್ದಾಳೆ. ನೀನು ನಮ್ಮಲ್ಲಿಯ ರಾಜಕುಮಾರ ಅಲ್ಲವೇ? ನೀನು ಹಸ್ತಿನಾಪುರಕ್ಕೆ ಹೋಗು. ಹಸ್ತಿನಾಪುರಕ್ಕೆ ಹೋಗಿ ಅವರನ್ನು ಬೇಡಿ ಒಪ್ಪಿಸು. ನಿನ್ನನ್ನು ಶಿಷ್ಯನಾಗಿ ಒಪ್ಪಿಕೊಳ್ಳುತ್ತಾರೆ. ಆಗಲಿ ತಾಯಿ, ನಾನು ಈ ಕ್ಷಣವೇ ಹಸ್ತಿನಾಪುರಕ್ಕೆ ಹೊರಡುತ್ತೇನೆ. ನನಗೆ ಆಶೀರ್ವಾದ ಮಾಡು ತಾಯಿ. ಹೋಗಿ ಬಾ ಮಗನೇ, ನಿನ್ನ ಕಾರ್ಯ ಸಿದ್ಧಿಯಾಗಲಿ. ಅಬ್ಬಾ, ಅಂತೂ ಎಂತೂ ಬೇಗ ಹಸ್ತಿನಾಪುರಕ್ಕೆ ಬಂದು ತಲುಪಿದೆ. ಈಗ ರಾಜಗುರು ದ್ರೋಣಾಚಾರ್ಯರನ್ನು ಹುಡುಕಬೇಕು. ರಾಜಕುಮಾರರೇ, ಯಾರೋ ಬರ್ತಿದ್ದಾರೆ. ಮರೆಯಲ್ಲಿ ನಿಂತು ಗಮನಿಸೋಣ. ರಾಜಕುಮಾರರೇ, ನಿಮ್ಮ ಬಿಲ್ವಿದ್ಯೆ ಒಂದು ಹಂತಕ್ಕೆ ಬಂದಿದೆ. ರಾಜನಾಗುವ ನಿಮಗೆಲ್ಲ ಬಿಲ್ವಿದ್ಯೆ ಕಲಿಸುವುದು ನನಗೆ ತುಂಬಾ ಸಂತೋಷ ಮತ್ತು ಗೌರವದ ವಿಷಯ. ಇವತ್ತು ನಿಮಗೆ ಒಂದು ಪುಟ್ಟ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇನೆ. ನೋಡಿ, ಎದುರು ಕಾಣುತ್ತಿರುವ ಮರದಲ್ಲಿ ಅನೇಕ ಪಕ್ಷಿಗಳಿವೆ. ಒಬ್ಬೊಬ್ಬರು ಮುಂದೆ ಬಂದು ಹಕ್ಕಿಯ ಗುರಿ ಸಾಧಿಸಿ ಬಾಣವನ್ನು ಬಿಡಬೇಕು. ಅರ್ಥವಾಯಿತೆ? ಅರ್ಥವಾಯಿತು ಗುರುದೇವ. ಧರ್ಮರಾಯ, ಮುಂದೆ ಬಾ. ಗುರುಗಳೇ, ನಿಲ್ಲಿಸಿ. ಮುಂದೆ ಈ ರಾಜ್ಯ ಆಳುವ ಮಹಾರಾಜ ನಾನು. ನೀವು ಮೊದಲು ನನ್ನನ್ನು ಕರೆಯಬೇಕು. ನಾನು ಎಲ್ಲದರಲ್ಲೂ ಮೊದಲಿಗ. ನನ್ನನ್ನು ಬಿಟ್ಟು ಈ ಧರ್ಮರಾಯನನ್ನು ಕರೆಯುತ್ತಿದ್ದೀರಲ್ಲ. ಗುರುಗಳೇ, ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ದುರ್ಯೋಧನ ಮೊದಲಿಗನಾದರೆ ನನಗೇನೂ ಅಭ್ಯಂತರವಿಲ್ಲ. ಹಾಗೇ ಆಗಲಿ. ದುರ್ಯೋಧನ, ಇಲ್ಲಿ ಬಂದು ನಿಲ್ಲು. ನಿನ್ನ ಬಿಲ್ಲಿಯಿಂದ ಬಾಣವನ್ನು ಬಿಡು. ಏನು ದುರ್ಯೋಧನ, ಬಾಣ ನಿನಗೆ ಏನೇನು ಕಲಿಸುತ್ತಿದೆ? ಗುರುಗಳೇ, ನನಗೆ ನೀವು ಮರ, ಗಿಡ, ಮರದಲ್ಲಿನ ಪಕ್ಷಿಗಳೆಲ್ಲ ಕಾಣಿಸುತ್ತಿವೆ. ಹಾಗಾದರೆ ಬಾಣವನ್ನು ಬಿಡು. ಧರ್ಮರಾಯ, ಇದೀಗ ನಿನ್ನ ಸರದಿ. ಸಿದ್ಧನಾಗು. ಹೇಳು ಧರ್ಮರಾಯ, ಬಾಣ ಬಿಡುತ್ತಲ್ಲಿ
ಇದೀಗ ನಿನ್ನ ಸರದಿ ಸಿದ್ಧನಾಗು. ಏನು ವಿಶೇಷಣ? ಆನಂದನಿಗೆ ಏನೇನು ಕಾಣಿಸುತ್ತಿದೆ? ಗುರುಗಳೇ, ಇವರಂತೆ ನಾನು ನಿಮ್ಮ ಶಿಷ್ಯನಲ್ಲವೇ? ಅವರಿಗೇನು ಕಾಣುತ್ತದೆಯೋ ಅದೇ ನನಗೆ ಕಾಣುತ್ತದೆ. ಹಾಗಾದರೆ ಆನಂದ ಬಿಡು. ಅರ್ಜುನ, ಇದೀಗ ನಿನ್ನ ಸರದಿ ಸಿದ್ಧನಾಗು. ಅರ್ಜುನ, ಬಾಲಕೃಷ್ಣನಿಗೆ ಲಾಭ ಕಾಣಿಸುತ್ತಿದೆ? ಇಲ್ಲ ಗುರುದೇವ. ಪಕ್ಷಿಗಳು ಕಾಣಿಸುತ್ತಿಲ್ಲವೇ? ಇಲ್ಲ ಗುರುದೇವ. ಮತ್ತೇನು ಕಾಣಿಸುತ್ತಿದೆ? ಗುರುಗಳೇ, ನನಗೆ ನಾನು ಗುರಿಯಿಟ್ಟು ಹೊಡೆಯಬೇಕಾದ ಪಕ್ಷಿಯ ಕಣ್ಣೊಂದನ್ನು ಬಿಟ್ಟು ಬೇರೆ ಏನು ಕಾಣಿಸುತ್ತಿಲ್ಲ. ಬಲ ಅರ್ಜುನ, ಹಾಗಾದರೆ ಬಾಲವನ್ನು ಬಿಡು. ಬಲ ಅರ್ಜುನ, ಬಲೆ ಮೆಚ್ಚಿದ ನಿನ್ನ ಶಸ್ತ್ರಾಭ್ಯಾಸವನ್ನು ನಾನಿಗೆ ಮಾತು ಕೊಡುತ್ತೇನೆ. ವಿದ್ಯಾರ್ಥಿ ನಿನ್ನದ ಹೊರತು ಯಾರಿಲ್ಲ ಎಂದು ಮಾಡುತ್ತೇನೆ. ನಡೆಯಿರಿ, ಹೋಗೋಣ. ಗುರುಗಳೇ, ಗುರುಗಳೇ, ನಿಂತುಕೊಳ್ಳಿ. ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ. ಏ, ಬೇಡ, ದೂರ ಸರಿ. ನೀನ್ಯಾರು? ನನ್ನ ಗುರುಗಳ ಪಾದ ಮುಟ್ಟಲು ನಿನಗೆಷ್ಟಿದೆ? ಅದು ಸರಿ. ಪ್ರಾಣಿಗಳ ಚರ್ಮವನ್ನು ತೊಡುವ ನೀನು ಗುರುಗಳಿಗೆ ದೂರು ದಕ್ಷಿಣೆಯಾಗಿ ನೀನೇನು ಕೊಡುವಲ್ಲೇ? ಗುರುಗಳೇ, ನಾನೊಬ್ಬ ಬೇಡ. ನನ್ನ ಹೆಸರು ಏಕಲವ್ಯ. ನನ್ನ ಹಳ್ಳಿಯ ಜನರನ್ನು ದನಕರುಗಳನ್ನು ಕಾಪಾಡಲು ನಾನು ತ್ರಿವಿದ್ಯೆಯನ್ನು ಕಲಿಯಲೇಬೇಕು. ಅದಕ್ಕಾಗಿ ಒಂದು ಸರಿಯಾದ ಗುರುವನ್ನು ಹುಡುಕುತ್ತಾ ಇಲ್ಲಿಗೆ ಬಂದೆ. ದಯವಿಟ್ಟು ನನ್ನನ್ನು ನಿಮ್ಮ ಶಿಷ್ಯನಾಗಿ ಒಪ್ಪಿಕೊಳ್ಳಿ. ಏಕಲವ್ಯ, ನಿನ್ನ ಆಸೆ ಈಡೇರದು. ನಿನ್ನನ್ನು ನನ್ನ ಶಿಷ್ಯನಾಗಿ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಏಕೆ ಗುರುಗಳೇ? ಅನ್ಯತಾ ಹೋದರೆ ಏನು? ಏಕಲವ್ಯ, ನಾನು ಈ ಸದ್ಯ ರಾಜಕುಮಾರರನ್ನು ಬಿಟ್ಟು ಬೇರೆ ಯಾರಿಗೂ ವಿದ್ಯೆಯನ್ನು ಹೇಳಿಕೊಡುವುದಿಲ್ಲವೆಂದು ಮಾತು ಕೊಡ್ತಿದ್ದೇನೆ. ಬೇಡನಾದ ನಿನ್ನನ್ನು ನನ್ನ ಶಿಷ್ಯನಾಗಿ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಬೇಡ. ನಿನ್ನ ಕುಲಕ್ಕೆ ಸರಿಯಾದ ಕೆಲಸಗಳನ್ನು ಹುಡುಕಿಕೊಂಡು ಹೋಗು. ಅದನ್ನೇ ಮಾಡಿಕೊಂಡು ಸಂತೋಷದಿಂದಿರು. ಏನಿದು ವಿಚಿತ್ರವಾಗಿದೆ? ನೀನು ಕುಲದವನಾಗಿದ್ದರೂ ನಿನಗೆ ತಿಳಿವಿದ್ಯೆ ಕಲಿಯುವ ಆಸೆ. ಏ ಬೇಡ, ತೊಲಗು ಇಲ್ಲಿಂದ. ಗುರುಗಳೇ ಹೇಳಿದ್ದು ನಿನಗೆ ಕೇಳಿಸಿತು ತಾನೆ? ಗುರುಗಳೇ, ಗುರುಗಳೇ. ಛೆ, ಏನಿದು? ಈಗ ಇದು ನನ್ನ ದೌರ್ಭಾಗ್ಯವೇ? ಅಯ್ಯೋ.
ಈ ಜಗತ್ತಿನಲ್ಲಿ ನನ್ನನ್ನು ಶ್ರೇಷ್ಠ ಬಿಲ್ಲುಗಾರನಾಗಿ ಮಾಡುತ್ತೇನೆಂದು ಮಾತು ಕೊಟ್ಟಿದ್ದೀರಿ. ಆದರೆ ಈಗ ನನಗಿನ್ನೂ ಕಲಿಸದ ಶಬ್ದವೇದಿ ಬಿಡುವಿದ್ಯೆಯನ್ನು ಈ ಬೇಡನಿಗೆ ಕಲಿಸಿದ್ದೀರಿ. ನನಗೆ ಮತ್ತು ನನ್ನ ತಂದೆಯವರಿಗೆ ಕೊಟ್ಟ ಮಾತಿನಲ್ಲಿ ನಡೆಯುವಲ್ಲಿ ನೀವು ವಿಫಲರಾಗಿದ್ದೀರಿ. ಅಯ್ಯೋ ಅರ್ಜುನ, ನಾನು ನಿನಗೆ ಕೊಟ್ಟ ಮಾತನ್ನು ತಪ್ಪಿಲ್ಲ, ನನ್ನನ್ನು ತಪ್ಪು ತಿಳಿಯಬೇಡ. ಆಚಾರ್ಯರೇ, ಸಾಕು ನಿಲ್ಲಿಸಿ ನಿಮ್ಮ ಮಾತುಗಳನ್ನು. ನೀವು ಏನು ಮಾಡುತ್ತೀರೋ ನನಗೆ ತಿಳಿಯದು. ಈ ಜಗತ್ತಿನಲ್ಲಿ ನಾನೊಬ್ಬನೇ ಶ್ರೇಷ್ಠ ಬಿಲ್ಲುಗಾರನಾಗಬೇಕು. ಅಯ್ಯೋ, ನಾನು ಇದೆಂತ ಪರಿಸ್ಥಿತಿಯಲ್ಲಿ ಸಿಲುಕಿಬಿಟ್ಟೆ. ನನ್ನ ಪ್ರೀತಿಯ ಶಿಷ್ಯ ಅರ್ಜುನನಿಗೆ ಕೊಟ್ಟ ಮಾತು, ಇನ್ನೊಂದೆಡೆ ನಾನಿಲ್ಲದೆ ಬೇರೆ ಗುರುವಿಲ್ಲವೆಂದು ನಂಬಿದ ಶಿಷ್ಯ ಏಕಲವ್ಯ. ರಾಜಗುರು ದ್ರೋಣನಾಡು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲೇಬೇಕು. ನನ್ನ ಪ್ರೀತಿಯ ಶಿಷ್ಯ ಅರ್ಜುನನೇ ಎಲ್ಲರಿಗಿಂತ ಶ್ರೇಷ್ಠ ಬಿಲ್ಲುಗಾರನಾಗಬೇಕು. ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡಬಲ್ಲೆ. ಏಕಲವ್ಯ, ಗುರುಗಳೇ, ನನ್ನಿಂದ ವಿದ್ಯೆ ಕಲಿತಿರುವ ನೀನು ನನಗೆ ಗುರುದಕ್ಷಿಣೆ ಸಲ್ಲಿಸಬೇಕಲ್ಲವೇ? ಯಾವುದೇ ವಿದ್ಯೆ ಗುರುದಕ್ಷಿಣೆ ನೀಡದೆ ಕಲಿಸುವುದಿಲ್ಲ. ಖಂಡಿತ ಗುರುಗಳೇ, ಏನು ಬೇಕಾದರೂ ಕೇಳಿ. ನೀವು ಏನು ಕೇಳಿದರೂ ಅದು ಈ ಕ್ಷಣದಲ್ಲೇ ನಿಮ್ಮಲ್ಲಿ ಈ ಏಕಲವ್ಯ ಏನು ಬೇಕಾದರೂ ಮಾಡಬಲ್ಲ. ಶಂಕೆ ಇಲ್ಲದೆ ಆಜ್ಞೆ ಮಾಡಿ ಗುರುದೇವ. ಏಕಲವ್ಯ, ನಿನ್ನ ಬಲದ ಹೆಬ್ಬೆರಳನ್ನು ಕತ್ತರಿಸಿ ನನ್ನ ಪಾದಗಳಿಗೆ ಇಡು. ಇದೇ ನೀನು ನನಗೆ ನೀಡುವ ಗುರುದಕ್ಷಿಣೆ. ಗಂಡೋಸ್ಮಿ, ನಿಮ್ಮ ಆಜ್ಞೆಯಂತೆ ಆಗಲಿ. ಇದು ನನ್ನ ಗುರುದಕ್ಷಿಣೆ. ಅರ್ಜುನನ ಅಂತ್ಯವಿಲ್ಲದ ಅಹಂ ತಣಿಸಲು ಗುರು ದ್ರೋಣರು ಸ್ವಾರ್ಥ ಮತ್ತು ಅಹಂಕಾರಗಳಿಂದ ತೆಗೆದುಕೊಂಡ ನಿರ್ಧಾರಕ್ಕೆ ಬಲಿಯಾಯಿತು ಏಕಲವ್ಯನ ಹೆಬ್ಬೆರಳು. ತನ್ನ ಉಳಿದ ಬೆರಳುಗಳಿಂದ ಬಿಲ್ವಿದ್ಯೆ ಮುಂದುವರಿಸಿದ ಏಕಲವ್ಯ ಮುಂದೆ ಜರಾಸಂಧನಿಗೆ ಅಂಗರಕ್ಷಕನಾಗಿ ಕೆಲಸ ಮಾಡಿದ. ತನ್ನ ಜನರನ್ನು ಸಮರ್ಥವಾಗಿ ಆಳಿದ. ಏಕಾಗ್ರತೆ ಸತತ ಪ್ರಯತ್ನದಿಂದ ಏನು ಬೇಕಾದರೂ ಸಾಧಿಸಬಹುದೆಂದು ಜಗತ್ತಿಗೆ ತೋರಿಸಿದ. ಗುರಿ ಸಾಧಿಸಬೇಕಾದರೆ ಏಕಲವ್ಯನಂತನಾಗು ಎಂಬ ಮನೆ ಮಾತಾದ ದಂತಕಥೆಯಾದ. ಅಂಥ ವಿವಕ್ಷಕನ ಗುರುದಕ್ಷಿಣೆ ಪಡೆದ ದ್ರೋಣಾಚಾರ್ಯರು ಯುಗ ಯುಗಗಳಿಗೂ ಮುಗಿಯದ ದುರಂತ ಗುರು ಆದರು. ವಂದನೆಗಳು. ದ್ರೋಣಾಚಾರ್ಯನ ಪಾತ್ರದಲ್ಲಿ ಮುದ್ದಪ್ಪ 7ನೇ ತರಗತಿ, ಏಕಲವ್ಯನ ಪಾತ್ರದಲ್ಲಿ ರಾಜಗೌಡ 6ನೇ ತರಗತಿ, ಏಕಲವ್ಯನ ತಾಯಿ ಪಾತ್ರದಲ್ಲಿ ಪುನೀತ್ 7ನೇ ತರಗತಿ, ಅರ್ಜುನನ ಪಾತ್ರದಲ್ಲಿ ಅಮಾತ್ಯಪ್ಪ 7ನೇ ತರಗತಿ, ದುಶ್ಯಾಸನನ ಪಾತ್ರದಲ್ಲಿ ದೇವರಾಜ್ 6ನೇ ತರಗತಿ, ಧರ್ಮರಾಯನ ಪಾತ್ರದಲ್ಲಿ ಪ್ರಣವ್ 6ನೇ ತರಗತಿ, ದುರ್ಯೋಧನನ ಪಾತ್ರದಲ್ಲಿ ಮಹಾರಾಜ್ 6ನೇ ತರಗತಿ ಹಾಗೂ ಸೈನಿಕರ ಪಾತ್ರದಲ್ಲಿ ಮನೋಜ್ ಮಂಜುನಾಥ್ ಹಾಗೂ ಗಂಗಾಧರ್. ಧನ್ಯವಾದಗಳು. ಅತ್ಯದ್ಭುತವಾಗಿ ನಟನೆ ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ಈ ಒಂದು ಏಕಲವ್ಯ ನಾಟಕವನ್ನು ನಿರ್ದೇಶಿಸಿದ ಕನ್ನಡ ಭಾಷಾ ಶಿಕ್ಷಕರಾದಂತಹ ಶ್ರೀಯುತ ಬೀರಪ್ಪನವರಿಗೂ ಕೂಡ ಪೂರ್ವಕವಾದಂತಹ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ